ಹೃದಯಾಘಾತದಿಂದ ನಟ ನಿರ್ಮಾಪಕ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು, ಅವರ ಒಂದು ನೆಚ್ಚಿನ ಅವರ ಸ್ನೇಹಿತರೆಲ್ಲರೂ ಕೂಡ ಬಂದಿದ್ದರು. ಆಪ್ತರು, ಗಣ್ಯರು ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ಅವರ ಸ್ವಂತ ಫಾರ್ಮ್ ಹೌಸ್ನಲ್ಲಿ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ನಟ ಗಣೇಶ್, ನವೀನ್ ಕೃಷ್ಣ ದಿಲೀಪ್ರನ್ನ ನೆನಪಿಸಿಕೊಂಡರು. ಬೆಂಗಳೂರಲ್ಲಿ ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ತನ್ನ 47ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಮನೆಯಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದ ದಿಲೀಪ್ ರಾಜ್ರನ್ನ ಅವರ ಪತ್ನಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು. ಆಸ್ಪತ್ರೆಯಲ್ಲಿ ದಿಲೀಪ್ ರಾಜ್ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ದಿಲೀಪ್ ರಾಜ್ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಹಾಗೂ ಅಪಾರ ಬಂಧು ಬಳಗ ಆಪ್ತೇಷ್ಟರನ್ನ ಅಗಲಿದ್ದಾರೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಅಗಲಿಕೆ ಎಲ್ಲರಿಗೂ ಆಘಾತ ತಂದಿದೆ. ಕೆಲವೊಮ್ಮೆ ವಿಧಿಯ ಆಟವೇ ಬೇರೆಯದಾಗಿರುತ್ತೆ. ಹೃದಯಾಘಾತಕ್ಕೆ ಒಳಗಾಗಿ ಅಗಲಿದ ದಿಲೀಪ್ ರಾಜ್ ಎಲ್ಲ ಸರಿ ಇದ್ರೆ ಬೆಳಿಗ್ಗೆ 8 ಗಂಟೆಗೆ ಹೆಲ್ತ್ ಚೆಕಪ್ಗೆ ಹೋಗಬೇಕಾಗಿತ್ತು. ದಿಲೀಪ್ ಹೆಲ್ತ್ ಚೆಕಪ್ಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು. ಆದರೆ ಬೆಳಿಗ್ಗೆ 6 ಗಂಟೆಗೆ ನಟ ದಿಲೀಪ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆರೋಗ್ಯ ಸಮಸ್ಯೆ ಬಗ್ಗೆ ಮೊದಲೇ ದಿಲೀಪ್ಗೆ ಗೊತ್ತಾಗಿತ್ತು. ಆದರೆ ವೈದ್ಯರನ್ನ ಭೇಟಿಯಾಗುವ ಮೊದಲೇ ವಿಧಿ ಸಾವಾಗಿ ಕಾಡಿತ್ತು. ಅವರ ಮಾವನಂತೂ ದಿಲೀಪ್ ರಾಜ್ನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗಳು, ಅಳಿಯ ಲವ್ ಮಾಡಿ ಮದುವೆಯಾಗಿದ್ರು. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ ಅಂತ TV9 ಜೊತೆ ದಿಲೀಪ್ ಮಾವ ವೆಂಕಟೇಶ್ ರಾವ್ ಮಾತನಾಡಿದ್ದಾರೆ. ಇವತ್ತು ಕಂಪ್ಲೀಟ್ ಹೆಲ್ತ್ ಚೆಕಪ್ಗೆ ಹೋಗಬೇಕಾಗಿತ್ತು. ಕೆಲಸ ಅಂತ ಅಳಿಯ ತುಂಬ ಒತ್ತಡದಲ್ಲಿದ್ದರು. ನನ್ನ ಮಗಳು, ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗ್ಬಿಟ್ಟ ಎಂದು ದಿಲೀಪ್ ಮಾವ ವೆಂಕಟೇಶ್ ರಾವ್ ಕಣ್ಣೀರಿಟ್ಟಿದ್ದಾರೆ. ತುಂಬ ದುಃಖ ಆಗ್ತಾ ಇದೆ ಅಮ್ಮ. ಅವಳಿನ್ನು ಚಿಕ್ಕ ವಯಸ್ಸು, ಅವು 47 ಇಯರ್ಸು, ಇನ್ನು ಎಲ್ಲ ಇದೆ. ದೇವರು ಇಷ್ಟು ಬೇಗ ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಇದಾಗ್ತಾ ಇದೆ. ತಡಿಯೋಕ್ಕಾಗ್ತಾ ಇಲ್ಲ ನಮ್ಮ ದುಃಖ. ಮಗಳು, ಇಬ್ಬರು ಹೆಣ್ಮಕ್ಳು, ಅದರಿಂದ ತುಂಬ ನಮಗೆ ಇದಾಗಿ ಹೋಗಿದೆ. ನಟ ನಿರ್ಮಾಪಕ ದಿಲೀಪ್ ರಾಜ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಬೇಕಾದವರಾಗಿದ್ರು. ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ದ ದಿಲೀಪ್ರನ್ನ ನೆನೆದು ಗೆಳತಿ ಸಪ್ನ ಕಣ್ಣೀರಿಟ್ಟಿದ್ದಾರೆ. ನನ್ನ ಗೆಳೆಯನನ್ನ ಶಾಶ್ವತವಾಗಿ ಕಳೆದುಕೊಂಡಿದ್ದೇನೆ. ಜನನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ವಿ. ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ವಿ ಅಂತ ದಿಲೀಪ್ ಗೆಳತಿ ನಟಿ ಸ್ವಪ್ನ ಕಣ್ಣೀರು ಹಾಕಿದ್ದಾರೆ. ನಾನು ನನ್ನ ಫ್ರೆಂಡ್ನ ಕಳ್ಕೊಂಡಿದ್ದೀನಿ. ನನ್ನ ಫ್ರೆಂಡ್, ನನ್ನ ಕೋ ಆರ್ಟಿಸ್ಟ್, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಬ್ಬ ಒಳ್ಳೆ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ. ಏನು ಹೇಳೋದು, ಇಟ್ಸ್ ಅ ಲಾಸ್ ಅಷ್ಟೇ. ನಮ್ಮೆಲ್ರಿಗೂ ತುಂಬ ದೊಡ್ಡ ಲಾಸ್. ಇದನ್ನು ಬರ್ಸೋದು ತುಂಬ ಕಷ್ಟ ಇದೆ ಅಷ್ಟೇ. ಅಟ್ಸ್ ಇಟ್, ಐ ಕ್ಯಾನ್ ಟೆಲ್. ಅದೇ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇಟ್ಕೊಂಡಿದ್ವಿ ನಾವು ಅಷ್ಟೇ. ಇಟ್ಸ್ ಅ ಲಾಸ್. ವಿ ಲಾಸ್ಟ್ ಅ ಗುಡ್ ಫ್ರೆಂಡ್. ದಿಲೀಪ್ ರಾಜ್ ಬಗ್ಗೆ ಎಲ್ಲರೂ ಒಳ್ಳೆಯ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಅವನಷ್ಟು ಒಳ್ಳೆಯ ವ್ಯಕ್ತಿ ಯಾರೂ ಇರಲಿಲ್ಲ ಅಂತ ದುಃಖದಿಂದ ನೆನೆಯುತ್ತಾರೆ. ದಿಲೀಪ್ ಕ್ಲೋಸ್ ಫ್ರೆಂಡ್ ಆಗಿರುವ ನಟ ನಿರ್ದೇಶಕ ನವೀನ್ ಕೃಷ್ಣ ಅವರು ದಿಲೀಪ್ ಅಗಲಿಕೆಯಿಂದ ನೊಂದಿದ್ದಾರೆ. ದಿಲೀಪ್ ನನ್ನ ಕ್ಲೋಸ್ ಫ್ರೆಂಡ್, ಅವನಷ್ಟು ಒಳ್ಳೆಯ ವ್ಯಕ್ತಿ ಯಾರೂ ಇರಲಿಲ್ಲ ಅಂತ ಗೆಳೆಯನನ್ನ ನೆನೆದು ನಟ ಕಂಬನಿ ಮಿಡಿದಿದ್ದಾರೆ. ಏನಾದರೂ ಮಾಡಬೇಕು ಅಂದರೆ ಆತ ಅದನ್ನು ಸಾಧಿಸಿಯೇ ತೀರ್ತಿದ್ದ. ನಾನು ಸೋತಾಗಲು ನನ್ನ ಕೈ ಹಿಡಿದು ಆತನ ಮೇಲಕ್ಕೆತ್ತಿದ್ದ ಅಂತ TV9 ಜೊತೆ ನಟ ನವೀನ್ ಕೃಷ್ಣ ಮಾತನಾಡಿದ್ದಾರೆ. ಮೈ ಕ್ಲೋಸ್ ಫ್ರೆಂಡ್, ಅವನಷ್ಟು ಒಳ್ಳೆಯವನು, ಅವನಷ್ಟು ಸ್ಟ್ರಿಕ್ಟು ಇನ್ನೆಲ್ಲ ವಿಚಾರದಲ್ಲೂ. ಡಯಟ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಲ್ಲವೂ ಅಂದರೆ ಪರ್ಫೆಕ್ಷನಿಸ್ಟ್ ಅಂತ ಏನು ಹೇಳ್ತೀವಿ. ಅಷ್ಟು ಎತ್ತರಕ್ಕೆ ಏರಿದ್ರೂ ಸಹ ವ್ಯಕ್ತಿತ್ವ ಯಾವತ್ತೂ ಬದಲಾಗಲಿಲ್ಲ. ದಿಲೀಪ್ ರಾಜ್ ಅನಿರೀಕ್ಷಿತ ಅಗಲಿಕೆಯಿಂದ ಬಾಲಿವುಡ್ ಮಂಕಾಗಿದೆ. ಸಿನಿಮಾ ತಾರೆಯರು ನಟ ದಿಲೀಪ್ ಅಂತಿಮ ದರ್ಶನಕ್ಕೆ ಧಾವಿಸಿ ಬಂದಿದ್ದಾರೆ. ನಟ ಗಣೇಶ್, ವಿಜಯ ರಾಘವೇಂದ್ರ, ನವೀನ್ ಕೃಷ್ಣ, ರವಿಶಂಕರ್ ಮೊದಲಾದವರು ಆಗಮಿಸಿ ದಿಲೀಪ್ ರಾಜ್ ಅಂತಿಮ ದರ್ಶನ ಪಡೆದಿದ್ದಾರೆ. ಅನುಶ್ರೀ, ದೀಕ್ಷಿತ್ ಶೆಟ್ಟಿ, ರಜನಿ ಸೇರಿ ಹಲವರು ಅಗಲಿದ ನಟ ದಿಲೀಪ್ ರಾಜ್ಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ದಿಲೀಪ್ ರಾಜ್ ಅಗಲಿಕೆಯ ಬಗ್ಗೆ ನಟ ಗಣೇಶ್ ಭಾರ ಮನಸ್ಸಿನಿಂದ ಮಾತನಾಡಿದ್ದಾರೆ. ಅವರನ್ನ ಬಿಗಿನಿಂಗ್ ಡೇಸ್ ಇಂದ ನೋಡ್ಕೊಂಡು ಬಂದಿದ್ದೀನಿ. ಬೆಳಿಗ್ಗೆ ಸುದ್ದಿ ಕೇಳಿದ ತಕ್ಷಣ ಶಾಕ್ ಆಯಿತು. ಜೊತೆಗೆ ಬಂದವರು ನಾವು, ನಮಗೆ ಶಾಕ್ ಇದು. ನಾನು ಭೇಟಿಯಾದಾಗ ಸೀನಿಯರ್ ಅಂತ ಕರೀತಾ ಇದ್ದೆ. 15 ದಿನಗಳ ಹಿಂದೆ ಭೇಟಿ ಮಾಡಿದ್ವಿ. ಇವತ್ತು ಹೀಗಾಗಿದೆ ಅಂತ ದುಃಖ ತೋಡ್ಕೊಂಡಿದ್ದಾರೆ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ.
ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದು ಗನ್ನೂರು ಬಳಿಯ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಯುತ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಗನ್ನೂರಿನಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ನಟ ದಿಲೀಪ್ ರಾಜ್ ಅಂತ್ಯಕ್ರಿಯೆಗೆ ಎಲ್ಲರೂ ಭಾಗವಹಿಸಲಿದ್ದಾರೆ. ಗನ್ನೂರು ಗ್ರಾಮದಲ್ಲಿ 1 ಎಕರೆ ಜಮೀನು ಖರೀದಿಸಿದ್ದ ದಿಲೀಪ್ ಫಾರ್ಮ್ ಹೌಸ್ ಮಾಡಿದ್ದರು. ಅದರಲ್ಲೇ ದಿಲೀಪ್ ಅಂತ್ಯಕ್ರಿಯೆಯ ವಿಧಿವಿಧಾನ ನಡೆಯಲಿದೆ. ರಾಮನಗರ ಗನ್ನೂರು ಬಳಿ ದಿಲೀಪ್ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ದಿಲೀಪ್ ರಾಜ್ ಅಣ್ಣ ದೀಪಕ್ ರಾಜ್ ಹೇಳಿದ್ದಾರೆ. ಎಲ್ಲ ಮಾಧ್ಯಮದವರಿಗೆ ಧನ್ಯವಾದ ಹೇಳಿದ ದೀಪಕ್ ರಾಜ್, ಲಿಂಗಾಯತ ಸಂಪ್ರದಾಯದ ಪ್ರಕಾರ ವಿಧಿವಿಧಾನ ನಡೆಯಲಿದೆ ಎಂದಿದ್ದಾರೆ. ನನ್ನ ತಮ್ಮ ಇಷ್ಟೊಂದು ಜನರನ್ನು ಸಂಪಾದನೆ ಮಾಡಿದ್ದಾನೆ ಅಂದರೆ ಹೆಮ್ಮೆಯಾಗುತ್ತೆ. ನನ್ನ ತಮ್ಮನ ಅಂತ್ಯಕ್ರಿಯೆಯನ್ನು ನಮ್ಮ ರಾಜಶ್ರೀ ಫಾರ್ಮ್ ಹೌಸ್ನಲ್ಲಿ ನಡೆಸಲಾಗುತ್ತೆ. ರಾಮನಗರದ ಗನ್ನೂರು ಫಾರ್ಮ್ ಹೌಸ್ನಲ್ಲಿ ಮಧ್ಯಾಹ್ನ 3:30 ಸುಮಾರಿಗೆ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಗನ್ನೂರು ರಾಜಶ್ರೀ ಫಾರ್ಮ್ಸ್ ಅಂತ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ದಿಲೀಪ್. ಅಲ್ಲ, ವಿಧಿವಿಧಾನ ಬಂದು ನಾವು ಲಿಂಗಾಯತರಾಗಿರೋದ್ರಿಂದ ಲಿಂಗಾಯತರ ಸಂಪ್ರದಾಯವಾಗಿ ನಾವು ವಿಧಿವಿಧಾನ ಮಾಡ್ತಾ ಇದ್ದೀವಿ. ಹಾಸನದ ಜಿಮ್ನಲ್ಲಿ ವರ್ಕೌಟ್ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಮುಖಕ್ಕೆ ಕಿಡಿಗೇಡಿ ಕೊಟ್ಟ ಪಂಚ್ಗೆ ಈಗ ಯುವಕ ಕೋಮಾ ಸ್ಥಿತಿಯಲ್ಲಿದ್ದಾನೆ. ಹುಬ್ಬಳ್ಳಿ ಜೈನ ಮಂದಿರದಲ್ಲಿ ಕಳ್ಳತನ ನಡೆದಿದೆ. ಇದರ ಹಿಂದೆ ಚಡ್ಡಿ ಗ್ಯಾಂಗ್ ಕೃತ್ಯದ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. 112 ವಾಹನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಹೃದಯಾಘಾತವಾಗಿ ಕಾನ್ಸ್ಟೇಬಲ್ ಸತೀಶ್ ನಿಧನರಾಗಿದ್ದಾರೆ. ರಾತ್ರಿ 112 ವಾಹನದಲ್ಲಿ ಗಸ್ತು ತಿರುಗುವಾಗ ಸತೀಶ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಎದೆನೋವು ತೀವ್ರಗೊಂಡು ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ನಿಧನರಾಗಿದ್ದಾರೆ. ಬೆಂಗಳೂರಿನ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಬೈಕ್ಗೆ ಕಾರು ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ ಮಹೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಿಟ್ ಅಂಡ್ ರನ್ಗೆ ಪತಿ ಬಲಿಯಾದ್ರೆ ಬೈಕ್ನಲ್ಲಿದ್ದ ಪತ್ನಿ ಕಲೈ ಮತ್ತು ಪುತ್ರಿ ಚಾರ್ವಿಕಾಗೆ ಗಂಭೀರ ಗಾಯವಾಗಿದೆ. ದೊಡ್ಡಬಳ್ಳಾಪುರ ಬಳಿ ಮದುವೆ ಮುಗಿಸಿ ಬೈಕ್ನಲ್ಲಿ ಮೂವರು ವಾಪಸ್ ಮನೆಗೆ ಹೋಗ್ತಿದ್ದಾಗ ಕಾರು ಡಿಕ್ಕಿಯಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದು ಕಾರು ಚಾಲಕ ಪರಾರಿಯಾಗಿದ್ದಾನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಿಗರಳ್ಳಿ ಕ್ರಾಸ್ ಬಳಿ ನಡೆದ ಅಪಘಾತದಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಚಿಗರಳ್ಳಿ ಕ್ರಾಸ್ ಮಧ್ಯೆ ಕಾರು ಡಿಕ್ಕಿಯಾಗಿ 20 ವರ್ಷದ ಆದರ್ಶ್ ಗುರು ಶೆಟ್ಟಿ ಸಾವನ್ನಪ್ಪಿದ್ದಾನೆ. ಯಡ್ರಾಮಿ ಪಟ್ಟಣದಲ್ಲಿ ಪಿಯುಸಿ ಓದ್ತಿದ್ದ ಆದರ್ಶ್ ಚಿಗರಳ್ಳಿ ಕ್ರಾಸ್ ಮಧ್ಯೆ ಕಾರು ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾನೆ. ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಆದರ್ಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ಏರ್ಪೋರ್ಟ್ ಟೋಲ್ ಪ್ಲಾಜಾ ಬಳಿ ಭೀಕರ ರಸ್ತೆ ಅಪಘಾತವಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರು ಕಡೆ ಬರ್ತಿದ್ದ ಇನೋವಾ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಚಾಲಕ ಸಣ್ಣ ಪುಟ್ಟ ಗಾಯದೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಮುಂದೆ ವಾಹನಗಳು ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ಕುಳಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಗೋವಾದಲ್ಲಿರುವ ಕಿಂಗ್ ಪಿನ್ ಬೆನ್ನು ಬಿದ್ದ ಪೊಲೀಸರು ಪ್ರತ್ಯೇಕ ತಂಡ ರಚನೆ ಮಾಡಿ ಶೋಧ ನಡೆಸಿದ್ದಾರೆ. ಬೆಳಗಾವಿ ಮುರಳೀಧರ ಕಾಲೋನಿ ಮನೆಯಲ್ಲಿ ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸುತ್ತಿದ್ದ 3 ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಆರೋಪಿಗಳಾದ ಜಹೀರ್ ಮುಜಾವರ್, ಸೂಫಿಯಾನ್ ಶೇಖ್ ಬಂಧಿಸಿ ಆರೋಪಿಗಳಿಂದ 70,000 ಮೌಲ್ಯದ ಮೊಬೈಲ್, ಕಂಪ್ಯೂಟರ್ ಜಪ್ತಿ ಮಾಡಲಾಗಿದೆ. ಎಪಿಎಂಸಿ ಮಾರ್ಕೆಟ್ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದೆ. ಇದೀಗ ಪೊಲೀಸರು ಗೋವಾದಲ್ಲಿ ಕುಳಿತು ಆನ್ಲೈನ್ ಮೂಲಕ ಬೆಟ್ಟಿಂಗ್ ಆಡಿಸುತ್ತಿರುವ ಆರೋಪಿಯ ಬೆನ್ನು ಬಿದ್ದಿದ್ದಾರೆ. ಹುಬ್ಬಳ್ಳಿಯ ಹೊಸೂರು ಜೈನ ಮಂದಿರದಲ್ಲಿ ಕಳ್ಳತನ ನಡೆದಿದ್ದು ಚಡ್ಡಿ ಗ್ಯಾಂಗ್ನಿಂದ ಕಳ್ಳತನ ಕೃತ್ಯ ಶಂಕೆ ವ್ಯಕ್ತವಾಗಿದೆ. ಕಳ್ಳರ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಗೆ ಕಪ್ಪು ಎಂಜಿನ್ ಆಯಿಲ್ ಹಚ್ಚಿಕೊಂಡು ಅರೆಬೆತ್ತಲೆಯಾಗಿ ಬಂದಿರೋ 3 ಕಳ್ಳರ ಗ್ಯಾಂಗ್ನಿಂದ ಕೃತ್ಯ ನಡೆದಿದೆ. ಚಡ್ಡಿ ಗ್ಯಾಂಗ್ ಮಾದರಿಯಲ್ಲಿಯೇ ಬಾಗಿಲು ಒಡೆದಿರೋ ಕಳ್ಳರು ದೇವಸ್ಥಾನ ದೋಚಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಇದೇ ಗ್ಯಾಂಗ್ನಿಂದ ಧಾರವಾಡದಲ್ಲಿ ಕಳ್ಳತನ ನಡೆದಿತ್ತು. ಹೀಗಾಗಿ ಮತ್ತೆ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ.
ಕಳೆದ ವಾರ ಬಳ್ಳಾರಿ ಎಸ್ಪಿ ಸುಮಂಡಿ ಪನ್ನೇಕರ್ ಗನ್ಮ್ಯಾನ್ ದೇವರಾಜ್ 3 ಲಕ್ಷ ವಸೂಲಿ ಮಾಡಿದ್ದ ಪ್ರಕರಣ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. 2 ಅಕ್ಕಿ ಕಳ್ಳ ಸಾಗಾಟದ ಲಾರಿ ಬಿಡಲು ನಾನು ಎಸ್ಪಿ ಸ್ಕ್ವಾಡ್ ಎಂದು ಹೆದರಿಸಿದ್ದ ಗನ್ಮ್ಯಾನ್ ಹಣ ವಸೂಲಿ ಮಾಡಿದ್ದ. ಆ ಬಳಿಕ ದಂಧೆಕೋರನೇ ಗನ್ಮ್ಯಾನ್ ವಿರುದ್ಧ ದೂರು ಕೊಟ್ಟಿದ್ದ. ಹೀಗಾಗಿ ಗನ್ಮ್ಯಾನ್ ಬಂಧನವಾಗಿದೆ. ಬಳಿಕ ಅಕ್ಕಿ ಸಾಗಾಟ ಮಾಡ್ತಿದ್ದ ಶರಭಯ್ಯ ಎನ್ನುವವನ ಬಂಧನವಾಗಿತ್ತು. ಹಾಗಾಗಿ ಇದೀಗ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಆ ಪ್ರಕರಣದ ಬಗ್ಗೆ ಆಳ ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿರುವ ನಾಗರಬಾವಿ ಮುದ್ದಿನಪಾಳ್ಯ ಬಳಿ ಇರುವ ಕಾಂಡಿಮೆಂಟ್ಸ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾಗಿದೆ. ಮಂಗಳೂರು ಮೂಲದ ದಿನೇಶ್ ಶೆಟ್ಟಿ ಎಂಬುವರಿಗೆ ಸೇರಿದ ಕಾಂಡಿಮೆಂಟ್ಸ್ನಲ್ಲಿ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಹೊಗೆ ಬರ್ತಿತ್ತು. ಈ ವಿಷಯವನ್ನ ಪಕ್ಕದಲ್ಲೇ ಇದ್ದ ಗ್ಯಾರೇಜ್ ಸಿಬ್ಬಂದಿ ಮಾಲೀಕ ದಿನೇಶ್ ಶೆಟ್ಟಿಗೆ ಕಾಲ್ ಮಾಡಿ ತಿಳಿಸಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಮಾಲೀಕರು ಬಂದು ನೋಡುವ ವೇಳೆಗೆ ಬೆಂಕಿ ಸಂಪೂರ್ಣವಾಗಿ ಆವರಿಸಿತ್ತು. ಬೇಕರಿಗೆ ಬೆಂಕಿ ಬಿದ್ದ ಪರಿಣಾಮ ಮಾಲೀಕರಿಗೆ ಸುಮಾರು 5-6 ಲಕ್ಷ ಮೌಲ್ಯ ನಷ್ಟವಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆ ರದ್ದಾಗಿದೆ. ಇದನ್ನು ವಿರೋಧಿಸಿ ಚಿಕ್ಕಮಗಳೂರು ನಗರದ ನಗರಸಭೆ ಆವರಣದಲ್ಲಿ ಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿ ಎನ್ಎಸ್ಯುಎ ಪ್ರತಿಭಟನೆ ನಡೆಸಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಚೇರಿಗೆ ನುಗ್ಗಲು ಪ್ರತಿಭಟನಾಕಾರರು ಯತ್ನಿಸಿದ್ದಾರೆ. ಹಾಗಾಗಿ ಸಂಸದರ ಕಚೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ 106 ಎನ್ಎಸ್ಯುಎ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದಂತಹ ಅಕ್ರಮ ಮರಳು ದಂಧೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಸ್ಥಳೀಯರು ಅಧಿಕಾರಿಗಳ ಮುಂದೆ ಧರಣಿ ಕೂಡ ನಡೆಸಿ ಹೈಡ್ರಾಮಾ ನಡೆಸಿದ್ರು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ಮರವೊಂದರ ಮೇಲೆ ಬಸವನ ಆಕೃತಿ ಮೂಡಿದೆ. ಜನ ಮರಳೋ ಜಾತ್ರೆ ಮರಳೋ ಎನ್ನುವ ಹಾಗೆ ಇಲ್ಲಿ ಪವಾಡ ನಡೆದಿದೆ ಅನ್ನೋ ರೀತಿಯಲ್ಲಿ ಭಕ್ತರ ದಂಡು ಧಾವಿಸಿ ಬರ್ತಾ ಇದೆ. ಶಿವಮೊಗ್ಗದ ಗ್ರಾಮಾಂತರ ಭಾಗದಲ್ಲಿ ಅಕ್ರಮ ಮರಳು ದಾಸ್ತಾನು ಅಡ್ಡೆಗಳ ಮೇಲೆ ಉಪವಿಭಾಗಾಧಿಕಾರಿ ನೇತೃತ್ವದ ತಂಡ ದಾಳಿ ನಡೆಸಿದ್ದು ಅಲ್ಲಿ ಹೈಡ್ರಾಮಾ ನಡೆದಿದೆ. ಅಕ್ರಮ ಮರಳು ದಾಸ್ತಾನಿನ ಮೇಲೆ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಕಂದಾಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಇಲಾಖಾಧಿಕಾರಿಗಳಿಂದ ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಮರಳು ದಾಸ್ತಾನು ಮಾಡುತ್ತಿದ್ದವರಿಗೆ ಬಿಸಿ ಮುಟ್ಟಿಸಲಾಗಿದೆ. ಏಕಕಾಲದಲ್ಲಿ 19 ಅಕ್ರಮ ಮರಳು ದಾಸ್ತಾನಿನ ಮೇಲೆ ದಾಳಿ ಮಾಡಿ ಸುಮಾರು 60 ಲೋಡ್ಗೂ ಹೆಚ್ಚು ದಾಸ್ತಾನು ಮರಳು ವಶಪಡಿಸಲಾಗಿದೆ. ಇದೇ ವೇಳೆ ಅಧಿಕಾರಿಗಳಿಗೆ ಗೆರಾವ್ ಹಾಕಿದ ಗ್ರಾಮಸ್ಥರು ಎಸಿ ಕಾರಿನ ಮುಂಭಾಗದಲ್ಲಿ ಧರಣಿ ಕೂತಿದ್ದಾರೆ. ಮನೆ ನಿರ್ಮಿಸಲು ಹಾಕಿದ್ದ ಮರಳು ಏಕೆ ಸೀಸ್ ಮಾಡ್ತೀರಾ ಅಂತ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಪ್ರತಿಭಟನಾ ನಿರತರ ಮನವೊಲಿಸಿದ್ದಾರೆ. ಹಾಸನದಲ್ಲಿ ಚಿನ್ನದ ಖರೀದಿಗಾಗಿ ಹಣ ಹೂಡಿದ ಮಹಿಳೆಯರಿಗೆ ವಂಚನೆ ಆರೋಪ ಕೇಳಿಬಂದಿದೆ. ಎಸ್ಕೆ ಗೋಲ್ಡ್ ಹಾಗೂ ಸಮೃದ್ಧಿ ಸಿರಿ ಪ್ರಿಸಿಯಸ್ ಕಮ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಹಣ ಸಂಗ್ರಹಿಸಿ ಮಹಿಳೆಯರಿಗೆ ಮೋಸ ಮಾಡಲಾಗಿದೆ. ಚಿನ್ನಕ್ಕಾಗಿ ಹಣ ಕಟ್ಟಿ ಮೋಸ ಹೋದ ಮಹಿಳೆಯರು ಪೊಲೀಸರಿಗೆ ದೂರು ನೀಡಿದ್ದಾರೆ. ನಕಲಿ ವಿಳಾಸ ಕೊಟ್ಟು ಕಾರ್ಡ್ ನೀಡಿ ಹಣ ಸಂಗ್ರಹಿಸಿದ್ದು ಮಾತ್ರವಲ್ಲ, ಚಿನ್ನ ಗಿರವಿ ಇಟ್ಟುಕೊಳ್ಳೋದಾಗಿ ಹೇಳಿ ಮೋಸ ಮಾಡಿದ್ದಾರೆ ಅಂತ ಮೋಸ ಹೋದ ಮಹಿಳೆಯರು ಆರೋಪಿಸಿದ್ದಾರೆ. ಚಿನ್ನಕ್ಕಾಗಿ ಪೊಲೀಸ್ ಠಾಣೆ ಎದುರು ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದು ಅವರ ವಿರುದ್ಧ ವಾಮಾಚಾರ ನಡೆದಿತ್ತ ಎಂಬ ಮಾತುಗಳು ಕೇಳಿಬರುತ್ತಿದೆ. ಕೆಲ ದಿನದ ಹಿಂದೆ ಚಳ್ಳಕೆರೆ ಪಟ್ಟಣದ ಡಿ ಸುಧಾಕರ್ ಮನೆ ಬಳಿ ವಾಮಾಚಾರದ ಕುರುಹುಗಳು ಪತ್ತೆಯಾಗಿತ್ತು ಎನ್ನಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಸ್ವಗೃಹ ಬಳಿ ತಾಮ್ರದ ಪತ್ರ, ನಿಂಬೆಹಣ್ಣು ಮತ್ತು ಮಾಂಸದ ತುಂಡು ಪತ್ತೆಯಾಗಿತ್ತು ಎನ್ನಲಾಗಿದೆ. ಬೋರ್ವೆಲ್ ಬಳಿ ವಾಮಾಚಾರ ಪತ್ತೆ ವಿಡಿಯೋ ವೈರಲ್ ಆಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಧಾರವಾಡದಲ್ಲಿ ಹೆಲಿಕಾಪ್ಟರ್ ಹಾರಾಟ ಆತಂಕ ಸೃಷ್ಟಿಸಿದೆ. ಹೆಲಿಕಾಪ್ಟರ್ ಒಂದು ಧಾರವಾಡದ ಡಿಸಿ ಕಚೇರಿ ಸುತ್ತ 3 ರೌಂಡ್ ಹೊಡೆದಿದ್ದು ಕೆಲ ಕಾಲ ಜನರಲ್ಲಿ ಭೀತಿ ಹುಟ್ಟಿಸಿತ್ತು. ಭೂಮಿಗೆ ಹತ್ತಿರದಲ್ಲಿ ಸೇನಾ ಹೆಲಿಕಾಪ್ಟರ್ ಹಾರಾಟ ನಡೆಸಿದ್ದು ಜನರಿಗೆ ಒಂದಷ್ಟು ಕ್ಷಣ ಗೊಂದಲವಾಗಿತ್ತು. ಬಳಿಕ ಹೆಲಿಕಾಪ್ಟರ್ ಬೆಳಗಾವಿ ಕಡೆ ಸಾಗಿ ಹೋಗಿದೆ. ಮಲೆನಾಡಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿತ್ತು. ಎನ್ಆರ್ಪುರ ತಾಲೂಕಿನ ಲಿಂಗಪುರದಲ್ಲಿ 22 ಕಾಡಾನೆಗಳ ಹಿಂಡು ಓಡಾಟ ನಡೆಸಿದೆ. ಹಿಳುವಳ್ಳಿ, ಹಳೆದಾನಿವಾಸ, ಮುದುಕೂರು, ಹಾಗಲಮನೆ ಸುತ್ತಮುತ್ತ ಸಂಚರಿಸುತ್ತಿರುವ ಕಾಡಾನೆಗಳ ಗುಂಪು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಸದ್ಯ ಕಾಡಾನೆಗಳನ್ನು ಅರಣ್ಯ ಪ್ರದೇಶಕ್ಕೆ ಓಡಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ವಾಹನ ಸವಾರರು, ಕೂಲಿ ಕಾರ್ಮಿಕರು, ಸ್ಥಳೀಯರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ.
ಮಾದಪ್ಪನ ಬೆಟ್ಟದ ತಪ್ಪಲಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತೆ ಹೆಚ್ಚಾಗಿದೆ. ನಾಗಮಲೆ ಅರಣ್ಯದಲ್ಲಿ ಚಿರತೆ ಬಾಲಕನನ್ನ ಕೊಂದ ಪ್ರಕರಣದ ಬೆನ್ನಲ್ಲೇ ಇದೀಗ ಇಂಡಿಗನತ್ತದ ಕಡೆ ಕಾಡಾನೆ ಆಗಮನ ಜನರನ್ನ ಮತ್ತಷ್ಟು ಭಯಭೀತಗೊಳಿಸಿದೆ. ಹಲಸು ಮತ್ತು ಮಾವಿನ ಮರ ಹುಡುಕಿಕೊಂಡು ಗ್ರಾಮಗಳತ್ತ ಬರುತ್ತಿರುವ ಕಾಡಾನೆಗಳು ಸಂಪೂರ್ಣ ಬೆಳೆನಾಶ ಮಾಡಿದೆ. ಮತ್ತೊಂದು ಕಡೆ ಮಲೆ ಮಹದೇಶ್ವರ ಬೆಟ್ಟದಿಂದ ಪಾಲಾರ್ಗೆ ತೆರಳುವ ರಸ್ತೆಯಲ್ಲಿ ಕಾಡಾನೆಗಳು ನಿಂತಿವೆ. ಇದರಿಂದ ವಾಹನ ಸವಾರರು ಗಂಟೆಗಟ್ಟಲೆ ಅಲ್ಲೇ ನಿಲ್ಲಬೇಕಾಯಿತು. ಅದರಲ್ಲೊಂದು ಕಾಡಾನೆಗೆ ಸೊಂಡಿಲಿಗೆ ಗಾಯವಾಗಿದ್ದು ಕೂಡಲೇ ಕ್ರಮ ಜರುಗಿಸುವಂತೆ ಪ್ರಾಣಿ ಪ್ರಿಯರು ಒತ್ತಾಯ ಮಾಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಅಟ್ಟುಗುಳಿಪುರ ಗ್ರಾಮದ ಜಮೀನುಗಳಲ್ಲಿ ಹುಲಿ ಓಡಾಟ ಹೆಜ್ಜೆ ಗುರುತು ಪತ್ತೆಯಾಗಿದೆ. 2 ಮರಿಗಳೊಂದಿಗೆ ಹುಲಿ ಓಡಾಟ ನಡೆಸುತ್ತಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಣ್ಣಾರೆ ಕಂಡಿದ್ದಾಗಿ ಕೆಲ ರೈತರು ಹೇಳಿರುವುದರಿಂದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹುಲಿ ದಾಳಿಯ ಆತಂಕದಲ್ಲಿ ರೈತರು ಜಮೀನುಗಳತ್ತ ತೆರಳದೆ ಮನೆಯಲ್ಲೇ ಇರುವಂತಾಗಿದೆ. ಸಂಜೆಯಾದರೆ ಮನೆಯಿಂದ ಹೊರಬರಲು ಜನ ಆತಂಕ ಪಡುತ್ತಿದ್ದಾರೆ. ಕಾಡಹಂದಿ ಬೇಟೆ ಆಡಿದ ಹುಲಿ ಅದನ್ನು ಅರ್ಧ ತಿಂದು ಬಿಟ್ಟಿದೆ ಎಂದು ಹೇಳಲಾಗ್ತಿದೆ. ನಾವು ಇದನ್ನ ಬಿಟ್ಟು ನಿಮ್ಮ ಹತ್ರ ನಾವು ಇವತ್ತು ಎಲ್ಲ ಗೇರ್ ಮಾಡಕ್ ಬಂದಿದ್ದೀವಿ. ಇಲ್ಲಾಂದ್ರೆ ನಾವು ಡಿ ಸಿ ಆಫೀಸನೋ ACF ಹತ್ರನೋ ನಾವು ಅಲ್ಲೋಗಿ ಎಲ್ಲ ಒಂದು ಮುತ್ತಿಗೆ ಹಾಕ್ಬೇಕಾಗುತ್ತೆ. ಮಕ್ಕಳು ಮರಿ ಎಲ್ಲ ಸಿಕ್ಕಾಬಿಟ್ಟೆ ಗಾಬರಿ ಪಡ್ತಾ ಇದ್ದಾರೆ. 5 ಗಂಟೆ 6 ಗಂಟೆ ಮೇಲೆ ಯಾರು ಒಳಗಡೆ ಹೋಗ್ತಾಗಿಲ್ಲ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಸಾಸರವಾಡ ಗ್ರಾಮದಲ್ಲಿ ಗಡ್ಡಿ ಬಸವೇಶ್ವರ ನಡುಗಡ್ಡೆಯಲ್ಲಿ ಹುಣಸೆ ಮರದಲ್ಲಿ ಮೂಡಿದ ಬಸವಣ್ಣನ ರೂಪ ಎಲ್ಲರಿಗೆ ಅಚ್ಚರಿ ತಂದಿದೆ. ಅಚ್ಚು ಹಾಕಿದ ಹಾಗೆ ಮರದಲ್ಲಿ ಮೂಡಿದ ನಂದಿ ಸ್ವರೂಪ ಎಲ್ಲರನ್ನ ದಿಗ್ಭ್ರಮೆಗೊಳಿಸಿದೆ. ಈ ಭಾಗದ ಆರಾಧ್ಯ ದೈವವಾಗಿರುವ ಗಡ್ಡಿ ಬಸವೇಶ್ವರ ಮತ್ತು ವೀರಭದ್ರೇಶ್ವರ ಅವರ ಸನ್ನಿಧಾನವಿದ್ದು ಇಲ್ಲಿನ ಭಕ್ತರು ಈ ಆಕೃತಿ ನೋಡಲು ಧಾವಿಸಿ ಬರ್ತಿದ್ದಾರೆ.